ಆಗಿ ಫೀಡ್ ಮಾಡ್ತೀರಾ? ಯಾವ ಪ್ಲೇಸಲ್ಲಿ? ಸ್ನೇಹಿತರೆ ನಮಸ್ತೆ. ನಾನು ಪ್ರಾಣಿ ಪ್ರಿಯೆ. ನನ್ನ ಹೆಸರು ಲಕ್ಷ್ಮಿ. ಈಗ ನಾವಿಲ್ಲಿ ಸೇರಿರೋ ಉದ್ದೇಶ ಏನಂತಂದರೆ, ನಾವು ಒಂದು ಮೂಕ ಪ್ರಾಣಿಗಳಿಗೆ ಆಗ್ತಾ ಇರೋ ತೊಂದರೆಗೆ ನಾವಿಲ್ಲಿ ಬಂದಿದ್ದೀವಿ. ಉದ್ದೇಶ ಏನಂದರೆ, ಈ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಏನಂತ, ನಾಯಿಗಳನ್ನೆಲ್ಲ ತಗೊಂಡು ABC ಮಾಡಬೇಕು, ವ್ಯಾಕ್ಸಿನ್ ಮಾಡಬೇಕು, ಶೆಲ್ಟರ್ ಮಾಡಿ ಆಮೇಲೆ ಅದನ್ನೆಲ್ಲ ಲೊಕೇಟ್ ಮಾಡಬೇಕು ಅಂತ ಮಾತಾಡಿದೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಎಲ್ಲೂ ಹೇಳಿಲ್ಲ ರೀಲೊಕೇಟ್ ಮಾಡಬೇಕು ಅಂತ, ಎಲ್ಲೂ ಹೇಳಿಲ್ಲ. ಇದು ಫಸ್ಟು ಎಲ್ಲರೂ ತಿಳ್ಕೊಬೇಕು ನಾವು. ಈಗೇನಾಗಿದೆ ಅಂದರೆ, ನಾಯಿಗಳನ್ನ, ಬೀದಿ ನಾಯಿಗಳನ್ನ ಆಪ್ರೇಷನ್ನು ಮಾಡಬೇಕು, ಸಂತಾನಹರಣ ಚಿಕಿತ್ಸೆ ಮಾಡಬೇಕು, ಎರಡನೇದು ವ್ಯಾಕ್ಸಿನ್ ಮಾಡಬೇಕು, ರೇಬೀಸ್ ಬರ್ದೇ ಇರೋಂಗೆ ವ್ಯಾಕ್ಸಿನ್ ಮಾಡಬೇಕು, ಅವುಗಳಿಗೆ ಕಾಯಿಲೆ ಬರ್ದಂಗೆ ವ್ಯಾಕ್ಸಿನ್ ಮಾಡಬೇಕು. ನಾನು ನನ್ನ ಸುತ್ತಮುತ್ತಲೇ ಮಶಾನ, ಆಪ್ಕಮ್ಸು, ಬರ್ನಿಂಗು, ಈ ಲೋಕಲ್ ಪ್ಲೇಸ್ಗಳೆಲ್ಲ ನಾನು ಫೀಡ್ ಮಾಡ್ತೀನಿ. ನಾನೊಂದು 280-300 ನಾಯಿ ಹತ್ರ ರೀಚ್ ಮಾಡ್ತೀನಿ. ನನ್ನ ಮನೆಯಲ್ಲಿ ನಾನು, ನನ್ನ ಮಗ, ನಮ್ಮ ಬ್ರದರ್ ಎಲ್ಲ ನಾವು ಫೀಡಿಂಗ್ ಮಾಡ್ತೀವಿ. ಸೊ ನಮಗೆ ಏನಂದರೆ, ಈ ನಾಯಿನ ಹಿಡಿತಾ ಇರೋದು ಬಹಳ ಮನಸ್ಸಿಗೆ ಭಾಳ ನೋವಾಗಿದೆ. ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾಯಿಗಳನ್ನ ಶೆಲ್ಟರ್ಗೆ ಕೊಡಬೇಕು, ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಸೊಸೈಟಿಯಲ್ಲೆಲ್ಲ ನಾಯಿಗಳನ್ನ ಆ ಥರ ಜಡ್ಜ್ಮೆಂಟ್ ಆಗಿದ ತಕ್ಷಣ ಇವ್ರೇನು ಮಾಡ್ತಾರೆ, ಹೊಡಿಯೋದು, ಸಾಯಿಸೋದು, ವಿಷ ಹಾಕೋದು, ನಾಯಿನ ರೇಪ್ ಮಾಡೋದು, ಕತ್ತು ಕುಯ್ಯೋದು, ತಗೊಂಡೋಗಿ ಮೋರಿಯಲ್ಲಿ ಹಾಕೋದು, ಭಯಂಕರವಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಎಷ್ಟು ಚಿತ್ರಹಿಂಸೆ ಅಂದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾಣಿಗಳಿಗೆ ಊಟ ಹಾಕೋದು ಒಂದೇ ಅಲ್ಲ, ಅವುಗಳು ಮೆಡಿಸಿನ್ಸ್ ಮಾಡ್ತೀವಿ, ಅವ್ರಗಳ ರಕ್ಷಣೆ ಮಾಡ್ತೀವಿ. ನಾವು ಹಗಲು ರಾತ್ರಿ ಅವ್ರನ್ನ ನೋಡ್ತಾ ಇರ್ತೀವಿ. ರಸ್ತೆಯಲ್ಲಿ ಅವ್ರು ಇದ್ರೂ ಕೂಡ ನಾವು ಅವ್ರ ಬಗ್ಗೆ ಕೇರ್ ತಗೊಂಡಿದ್ದೀವಿ. ನಾವು ಕೇರ್ ಟೇಕರ್ ಆಗಿ ಕೇರ್ ತಗೊಂಡಿದ್ದೀವಿ. ಈಗ ನಮ್ಮ ಮನಸ್ಸಿಗೆ ಏನಾಗಿದೆ, ಇಲ್ಲಿ ನೋಡಿರೋ ನಾಯಿ ಇಲ್ಲ ಅಂದಾಗ ನಮ್ಗೆ ಭಾಳ ನೋವಾಗುತ್ತೆ. ಮತ್ತು ಎಲ್ಲಿರೋ ನಾಯಿ ಎಲ್ಲ ಇಲ್ಲಿ ಬಂದಿದ್ದಾವೆ. ಇಲ್ಲಿ ನಮ್ಮ ರಸ್ತೆಯಲ್ಲಿರೋದು ಒಂದು 5-6 ನಾಯಿ ಇದೆ. ಬಟ್ ಆ ನಾಯೆಲ್ಲ ನಮ್ಮ ನಾಯಿ ಅಲ್ಲ. ಎಲ್ಲಿರೋ ನಾಯಿ ಇಲ್ಲಿ ಬಂದಿದೆ, ಇಲ್ಲಿರೋ ನಾಯಿನ ಬೇರೆ ಕಡೆ ಬಿಡ್ತಾ ಇದ್ದಾರೆ. ಆಸ್ ಅ ಸುಪ್ರೀಂ ಕೋರ್ಟ್ ಆರ್ಡ್ರು ಅವರೆಲ್ಲ ಉಲ್ಲಂಘನೆ ಮಾಡಿ ಬದುಕ್ತಿದ್ದಾರೆ. ನಾನು ಹೇಳೋದಷ್ಟೇ, ಕರೆಕ್ಟಾಗಿ ತಿಳ್ಕೊಳ್ಳಿ. ರೀಲೊಕೇಟ್ ಮಾಡೋದು ಒಳ್ಳೇದಲ್ಲ. ಅದು ಬೇರೆ ಇರೋ ಪ್ರಾಣಿಗಳು, ಆ ಪ್ರಾಣಿ ಹೊಂದ್ಕೊಳಕ್ಕಾಗಲ್ಲ. ಆದರೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿರೋದು ಇಷ್ಟೇ, ಪ್ರಾಣಿಗಳನ್ನೆಲ್ಲ ಶೆಲ್ಟರ್ ಮಾಡಬೇಕು, ಅಲ್ಲಿ ಮೆಡಿಸಿನ್ಸ್ ಕೊಡಬೇಕು, ಊಟ ಕೊಡಬೇಕು, ನೀರು ಕೊಡಬೇಕು, ಬಿಸಿಲು, ಗಾಳಿ, ಮಳೆ ಎಲ್ಲ ಒಂದು ಫೆಸಿಲಿಟಿ ಇರಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅವರು ಏನು ಮಾಡ್ತಾರೆ, ABC ಸೆಂಟ್ರಲ್ಲಿ ಟೆಂಡರ್ಗಳು ಹಾಕೊಂಡು ಕಳ್ಳತನ ಮಾಡ್ತಾ ಇದ್ದಾರೆ, ನಾಯಿಗಳನ್ನ ದೋಚ್ತಾ ಇದ್ದಾರೆ. ಅವಕಾಶ ಮಲಗಿರೋ ನಾಯಿಗಳನ್ನೆಲ್ಲ, ಬನ್ನಿ ಮೇಡಮ್ ಬನ್ನಿ, ಕಳ್ತನ ಮಾಡ್ತಾ ಇದ್ದಾರೆ, ಅವುಗಳನ್ನ ದೋಚ್ತಾ ಇದ್ದಾರೆ. ನಾಯಿಗಳನ್ನೆಲ್ಲ ಕಳ್ತನ ಮಾಡಿ ತಗೊಂಡು ಹೋಗ್ಬಿಟ್ಟು ಅವ್ರು ABC ಸೆಂಟ್ರಲ್ಲಿ 2 ಅಡಿಗೆ 2 ಅಡಿ ಕಬ್ಬಿಣದ ಕೇಜ್ಗಳು ಮಾಡಿ ಅದ್ರಲ್ಲಿ ಕೂಡಾಕ್ತಾರೆ. ಯಾವ ತಪ್ಪಿಗೆ ಈ ಶಿಕ್ಷೆ? ಅವುಗಳು ಏನ್ ಕೊಲೆ ಮಾಡಿದ್ವಾ? ಅವುಗಳು ರೇಪ್ ಮಾಡಿದ್ವಾ? ಮನುಷ್ಯನ ಅವ್ರು ಏನಾರ ಮನುಷ್ಯ ಮಾಡೋದ್ಕಿಂತ ಕ್ರೂರಿಯಾಗಿ ಅವ್ರು ಏನಾದ್ರು ಮಾಡಿದಾರ? ಪ್ರಾಣಿಗಳು ಅವುಗಳ ಗುಣ ಅಷ್ಟೇ. ಕಚ್ತವೆ ಅಂತ ಎಲ್ಲಾ ಪ್ರಾಣಿ ನಾನು ತಗೊಂಡೋಗಿ ಡಾಗ್ ಬೈಟ್ ಕೇಸ್ ಶೆಲ್ಟರ್ ಅಲ್ಲಿ ಹಾಕಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ಕೇಜ್ ಅಲ್ಲಿ ಕೂಡಾಕಿ ಜೈಲಲ್ಲಿ ಹಾಕಿ ಅಂತ ಹೇಳಿಲ್ಲ ಅಲ್ಲ, ಎಲ್ಲ ಹೇಳಿಲ್ಲ. ಆದ್ರೆ ಇವ್ರು ABC ಸೆಂಟರ್ ಅವರೆಲ್ಲ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಈಗೇನಾಗಿದೆ, ABC ಸೆಂಟ್ರಲ್ಲಿ 2 ಅಡಿ ಕಬ್ಬಿಣದ ಕೇಜು ಮತ್ತೆ ಕಬ್ಬಿಣದ್ದು ಲಾರಿ ತರ ಮಾಡಿ ಅದ್ರಲ್ಲಿ ತುಂಬಿಸಿದ್ದಾರೆ ನಾಯಿಗಳನ್ನ. ಇದೆಲ್ಲ ಇಲ್ಲೀಗಲ್ಲು. ಇದನ್ನ ನಾವು ಮಾತಾಡಿ ಇದನ್ನ ಒಂದು ಕಾನೂನು ಇಲ್ಲ ಈ ರೀತಿ ಅಂತ ಹೇಳಕ್ ಹೋದ್ರೆ, ಇವರು ಮೇಲಧಿಕಾರಿಗಳನ್ನೆಲ್ಲ ಮೀಟ್ ಮಾಡಿ ABC ಸೆಂಟ್ರಲ್ಲೇ ನಾಯಿಗಳನ್ನ ಹಾಕ್ಬೇಕಂತ ಹೇಳ್ಬಿಟ್ಟು ಇವರೇ ಕಾನೂನು ಬರಿಕೋತಾ ಇದ್ದಾರೆ. ಇದನ್ನೆಲ್ಲ ನಮ್ಗೆ ನೋಡಕ್ ಸಹಿಸಕ್ ಆಗ್ತಿಲ್ಲ. ಆದ್ರೆ ಮೂಕ ಪ್ರಾಣಿಗಳಿಗೆ ಬಹಳ ದೌರ್ಜನ್ಯ, ಅನ್ಯಾಯ ಆಗ್ತಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಕೊಟ್ಟಿರೋದೇನಂದ್ರೆ, ನಾಯಿಗಳನ್ನ ತಗೊಂಡು ಶೆಲ್ಟರ್ಗೆ ಹಾಕಿ ಅಂತ. ಆದ್ರೆ ABC ಸೆಂಟ್ರಲ್ಲಿ ಕೂಡಾಕ್ತಾ ಇದ್ದಾರೆ, ಊಟ ಆಗ್ತಾ ಇಲ್ಲ. ಅವುಗಳಿಗೆ ನಾಯಿನ ತಿಂತಾರೋ ವಿಡಿಯೋಸ್ ಎಲ್ಲ ಇದೆ. ಸೊ ಇಷ್ಟು ಭಯಂಕರವಾಗಿದೆ. ನಾಯಿನ ತಿನ್ನೋದು ಏನಕ್ಕೆ? ಊಟ ಇಲ್ಲ ಅಂತ ತಿನ್ನೋದು. ಅದೇ ನಾವು ಫೀಡರ್ಸ್ ಊಟ ಹಾಕ್ತಾ ಇದೀವಿ, ನಾವು ಊಟ ಹಾಕೋದಕ್ಕೂ ನಮ್ಮನ್ನೂ ಬಿಡ್ತಿಲ್ಲ, ನಾಯಿಗಳನ್ನ ರಸ್ತೆಯಲ್ಲಿ ನೆಮ್ಮದಿಯಾಗಿರೋಕ್ಕೂ ಬಿಡ್ತಿಲ್ಲ. ಬಹಳ ನೋವಾಗಿದೆ. ನಾನು ಬೀದಿ ನಾಯಿಗೆ ಊಟ ಹಾಕ್ತೀನಿ, 280-300 ನಾಯಿ ರೀಚ್ ಮಾಡಿದ್ದೀನಿ ಡೈಲಿ. ನನಗೆ ಭಯ ಆಗ್ತಿದೆ. ಭಯ ಆಗ್ತಾ ಇದೆ. ಇನ್ನೊಂದು ಕರ್ಕೊಂಡು ಹೋಗ್ತಾರೆ, ಆ ನಾಯಿಗಳಿಗೆ ಆಸ್ಕೆ ಇಲ್ಲ. ಮನೆಗೆ ಹೋಗ್ಬೇಕಾ? ಸಾಕಾಗಿದೆ. ಹಂಗೆ ಇದನ್ನ ಕೂಲಂಕುಷವಾಗಿ ಮನೆಗೆ ಹೋಗಿ ಅಧಿಕಾರಿಗಳ ಸಂಬಂಧಪಟ್ಟಂಗೆ ಇದಕ್ಕೆ ನ್ಯಾಯ ಕೊಡಿಸಬೇಕಂತ ನನ್ನ ವಿನಂತಿ. ಧನ್ಯವಾದಗಳು. ಇನ್ನೊಂದು ನಾಯಿಗಳು
ನಾಯಿಗಳನ್ನ ನಿಮ್ಮ ಹೆಸರು? ನನ್ನ ಹೆಸರು ಆರ್ತಿ ಅಂತ. ನಾನು ಹಲ್ಸೂರಿಂದ ಬಂದಿದ್ದೀನಿ. ನಾವು ಬ್ರೀಡರ್ ಮಾಡೋದು ನಾಯಿಗಳಿಗೆ. ನಾನು ಒಂದು 80 ಜನಕ್ಕೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸಾಯಂಕಾಲ ಇದೇ ಕೆಲಸ ನಮ್ಮದು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ.